ರಾಜೀವ್ ಕುಮಾರ್ನ ಉಳಿಸಿ ದಾಳಿಸಿದ್ರು, ನಿವೃತ್ತಿಯಾಗಿ ಹೋಗಿಬಿಟ್ಟಿದ್ದಾರೆ ಇವತ್ತು ಅವರು ಮುಖ್ಯ ಚುನಾವಣಾ ಆಯುಕ್ತರು. ಈ ಹೊಸದಾಗಿ ಬಂದ ಗಣೇಶ್ ಕುಮಾರ್ ಅವರು ಏಕ್ದಮ್ ಇಲ್ಲ ನಾವೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಎಲ್ಲ ಅದಾವೆ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋ ಮಾತು ಮಾತಾಡೋ ಮೂಲಕ ಅದಕ್ಕೆ 3 ತಿಂಗಳ ಅವಧಿನ ಕೊಟ್ಟದ ಹೈಕೋರ್ಟು. ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ತಂದು ಕೊಡಬೇಕಿಲ್ಲ ಅಂತ. ಮತದಾರ ಯಾದಿ ಮೊದಲು ಕೊಡಬೇಕು. ಮತದಾರ ಯಾದಿಯಲ್ಲೇ ಯಾವ ರೀತಿ 2 ತಿಂಗಳಲ್ಲ 75 ಲಕ್ಷಕ್ಕೂ ಅಧಿಕ ಮತದಾರ ಆದರೂ ಅನ್ನೋ ಅಲ್ಲಿ ಹುಡುಕುವಂಥ ಪ್ರಯತ್ನ ನಡೀತದೆ. ಅಲ್ಲಿ ಗೊತ್ತಾಗಿಬಿಡುವಂಥದ್ದು. ಮುಂದೆ 17C ಫಾರ್ಮ್ ಆಯಾ ಬೂತ್ಗಳಲ್ಲಿರುವಂಥದ್ದು ಲಾಸ್ಟಿಗೆ ಎಷ್ಟು ಅದು ಏನು ಟೋಟಲ್ ಓಟು ಎಷ್ಟು ಅದು ಅದನ್ನು ಸಹಿತ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಇವೆರಡರ ಜೊತೆಗೆ ಫುಟೇಜಸ್ ಯಾವ ಮತದಾರರು ಯಾರು ಓಟ್ ಹಾಕಿದಾರೋ ಇದನ್ನು ಕೊಡ್ತಾನೆ ಅನ್ನೋದು ಇದು ಕೊಡಕೂಡದು ಅಂತ ಕಾನೂನು ಮಾಡಿ ರಾಜೀವ್ ಕುಮಾರ್ನ ದಾಳಿಸಿದ್ರು ನಮ್ಮ ಮೋದಿಯವರು. ಇವರೆಲ್ಲ ಕೊಡೋದಂತ ಹೇಳಿದ್ದಾರೆ. ಹೀಗಾಗಿ ಗಣೇಶ್ ಕುಮಾರ್ ಅವರು ನಮ್ಮ ಮೋದಿಯವ್ರನ್ನ ಸಿಗಿಸಿಬಿಟ್ರಾ ಅಂತೇಳಿ ಅದ್ರ ಒಂದು ಮಾತು ಮಾತ್ರ ಸತ್ಯ. ಇವೆಲ್ಲ ನಡೆಗಳನ್ನ ಇವತ್ತು ಚಾಲೆಂಜ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಿಗರು. ಹೀಗಾಗಿ ನಮ್ಮ ಮೋದಿ ಅವರಿಗೆ ಇದು ದೊಡ್ಡ ಕಷ್ಟ. ಯಾಕಂದ್ರೆ ಒಂದು ವೇಳೆ ಪ್ರೂವ್ ಆದ್ರೆ ಮತ್ತೊಮ್ಮೆ ಚುನಾವಣೆ ಆಗುವಂಥದ್ದು ಅಲ್ಲಿ ಸಾಧ್ಯತೆಗಳಿದ್ದಾವೆ. ಇಲ್ಲ ಎರಡನೇದಾಗಿ ಗೆದ್ದಂಥ ಪಾರ್ಟಿ ಯಾರಿದ್ದಾರೆ ಅವ್ರು ಕೊಡುವಂಥದ್ದು 20 ಕ್ಷೇತ್ರಗಳಲ್ಲಿ ಅಪರಾಧ ಆಗ್ಯದ ಹರಿಯಾಣದಲ್ಲಿ ಅಂತೇಳಿ ಆರೋಪ. 20 ಡಾಕ್ಯುಮೆಂಟ್ಸ್ ಸಹಿತ ಕೊಡೋ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಮಹಾರಾಷ್ಟ್ರದಲ್ಲಂತೂ ಸಾಕಷ್ಟು ಆಗಿದೆ. 75 ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ, ಅದಕ್ಕಾಗಿದ್ದಾರೆ. ಹೀಗಾಗಿ ನೆಕ್ ಟು ನೆಕ್ ಕಾಂಪಿಟೇಷನ್. ಸ್ವಲ್ಪದಲ್ಲಿ BJP ಆಡಳಿತವನ್ನು ನಡೆದದ ಒಂದು 4-5% ಒಳಗೆ. ಅದು ಹೆಂಗೆ ಇದರಿಂದ ಆಗಿದೆ ಓಟ್ ಹೆಚ್ಚಾಗಿದ್ದು. ಹೀಗಾಗಿ ಇದನ್ನೆಲ್ಲ ನೋಡಿದಾಗ ಏನು ಮುಂದಿನ ದಿನದಲ್ಲಿ ಇಲೆಕ್ಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲೇ ಈ ವಿಷಯದ ಬಗ್ಗೆ ಚರ್ಚೆನೂ ಆಗಿದೆ. ಸುಪ್ರೀಂ ಕೋರ್ಟ್ ಯಾಕೋ ನಮ್ಮ ಹಿಂದೆ ಇದ್ದಂತಹ CJI ಅವರು ಸಹಿತ ಯಾಕೋ ಮನಸ್ಸು ತೊಗೊಳ್ಳಲು ಚಂಚೂಡವರು ನಿಜವಾಗಿ ಆವತ್ತು ದಾರಿ ಮಾಡಿ ಕೊಡಬಾರ್ದಾಗಿತ್ತು ಅವರು ಯಾವುದೇ ಪಕ್ಷಕ್ಕಾದರು. ಯಾಕಂತಂದ್ರೆ ನೋಡ್ರಿ, ಒಬ್ಬರು ಪ್ರಧಾನಿ, ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ನ್ಯಾಯಾಂಗದ ಹೆಡ್ CJI, ಇವರು 3 ಮಂದಿ ಇರಬೇಕಂತ ಮಾಡಿದರು. ಕೊನೆಗೆ ಒಂದು ಸೇರಿಸ್ಬಿಟ್ಟಿರೋದಿಲ್ಲ ಆರ್ಡರ್ದಲ್ಲೇ. ಇದನ್ನು ಬೇಕಾದ್ರೆ ಅಮೆಂಡ್ ಮಾಡ್ಬೋದು, ತಿದ್ದಬಹುದು ಅಂತೇಳಿ ಅದು ಹಾದಿ ಮಾಡಿಕೊಡ್ತು. ಹೀಗಾಗಿ ತಮ್ಮ ಬೇಕಾದಂಗೆ ಹಾದಿ ಮಾಡ್ಕೊಂಡ್ಬಿಟ್ರು. ತಾವು ನಮ್ಮ ಕ್ಯಾಬಿನೆಟ್ದ ಮನುಷ್ಯರು, ಯಾರೋ ಮಿನಿಸ್ಟರು, ನಂತರ ನಮ್ಮ ಒಬ್ಬರು ವಿರೋಧ ಪಕ್ಷದ ನಾಯಕರು. ಇವತ್ತು ಏನಾಯಿತು, ತಮ್ಗೆ ಬೇಕಾದಂಗೆ ಹಾಕೊಂಡು ಹೋಗಿಬಿಡ್ತು. ತಮ್ಗೆ ಬೇಕಾದಂಥ ಗಣೇಶ್ ಅವ್ರನ್ನ